ನಟ ದರ್ಶನ್ಗೆ ಕೋರ್ಟ್ನಿಂದ ಫುಡ್ ಶಾಕ್. ಮನೆ ಊಟ ಬೇಕು ಅಂತ ಕೋರಿಕೆಯನ್ನ ಸಲ್ಲಿಸಲಾಗಿತ್ತು. ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಆ ರಿಟ್ ಅರ್ಜಿಯನ್ನ ವಜಾಗೊಳಿಸಿದೆ ಈಗ ಕೋರ್ಟ್. ಮನೆ ಊಟ ಬೇಕು ಅಂತ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಆ ಅರ್ಜಿಯನ್ನ ಈಗ ವಜಾ ಮಾಡಲಾಗಿದೆ. ನಟ ದರ್ಶನ್ಗೆ ಪರಪ್ಪನ ಅಗ್ರಹಾರದ ಊಟವೇ ಗತಿ ಅನ್ನುವಂತಾಗಿದೆ. ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ನಿಂದ ಅರ್ಜಿಯನ್ನ ವಜಾ ಮಾಡಲಾಗಿದೆ. ನಟ ದರ್ಶನ್ ಮನೆ ಊಟದ ಕನಸನ್ನ ಕಾಣ್ತಾ ಇದ್ರು. ಆ ಕನಸು ನುಚ್ಚು ನೂರಾಗಿದೆ. ಹಾಸಿಗೆ ಬೇಕು, ಅಲ್ಲಿ ಕೊಡ್ತಾ ಇರುವಂತ ಬಟ್ಟೆಯನ್ನ ಹಾಕೋದಿಕ್ಕೆ ಆಗ್ತಾ ಇಲ್ಲ, ಹೊರಗಡೆಯಿಂದ ಬಟ್ಟೆ ಬೇಕು ಅನ್ನುವಂಥದ್ದನ್ನ ಹೇಳಿದ್ರು. ಅದು ಕೂಡ ಅವಕಾಶ ಇಲ್ಲ. ಅರ್ಜಿ ವಜಾಗೊಳಿಸಿದ್ದಾರೆ ನ್ಯಾಯಮೂರ್ತಿ ವಿಶ್ವನಾಥ ಸಿ ಗೌಡರ್. ಆದೇಶವನ್ನ ಹೊರಡಿಸಿದ್ದಾರೆ. ಸೆಕ್ಷನ್ 728 ಪ್ರಕಾರ ಕೊಲೆ ಆರೋಪಿಗೆ ಮನೆ ಊಟ ಇಲ್ಲ. ಮನೆ ಊಟ ನೀಡಲೇಬೇಕೆಂಬ ವೈದ್ಯಕೀಯ ಪ್ರಮಾಣ ಪತ್ರವೂ ಕೂಡ ಇಲ್ಲದೆ ಇರೋದ್ರಿಂದ ಕೊಡೋದಿಕ್ಕಾಗಲ್ಲ. ಜೈಲು ಅಧಿಕಾರಿಗಳ ವರದಿಯನ್ನ ಆಧರಿಸಿ ಈ ಕೋರ್ಟ್ ಈ ತೀರ್ಪನ್ನ ನೀಡಿರೋದು. ಮನೆ ಊಟ ನೀಡಲೇಬೇಕು ಅನ್ನುವಂಥ ವೈದ್ಯಕೀಯ ಪ್ರಮಾಣ ಪತ್ರವೂ ಕೂಡ ಇಲ್ಲ. ಕೆಲವೊಂದು ಆನ್ ಸ್ಪೆಷಲ್ ಕೇಸಸ್, ಯಾವುದಾದ್ರೂ ಆರೋಗ್ಯದ ಸಮಸ್ಯೆಗಳಿದ್ದಂಥ ಸಂದರ್ಭದಲ್ಲಿ, ಶುಗರ್ ಇದ್ದಂಥ ಸಂದರ್ಭದಲ್ಲಿ ಕೊಡಲಾಗುತ್ತೆ. ಊಟದ ಅರ್ಜಿ ವಜಾ. ದರ್ಶನ್ಗೆ ಜೈಲು ಊಟವೇ ಗಟ್ಟಿ. ಈಗ ಮತ್ತೆ ಜುಲೈ 29ರಂದು ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಇದೆ. ಮತ್ತೆ ಮನೆ ಊಟ ಬೇಕು ಅಂತ ಕೋರಿ ದರ್ಶನ್ ಪರ ವಕೀಲರು ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಅದು 29ಕ್ಕೆ ನಡೆಯುತ್ತೆ ವಿಚಾರಣೆ. ಮನೆ ಊಟದ ವಿಚಾರ ಮತ್ತೆ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ಸೆಕ್ಷನ್ 728 ಏನು ಹೇಳುತ್ತೆ ಅಂತಂದರೆ, ಕೊಲೆ ಆರೋಪಿ ಆದಂಥವನು ಈ ರೀತಿಯಾಗಿ ಮನೆ ಊಟ ಬೇಕು, ಒಂದಷ್ಟು ಬೆಡ್ ಆಗಿರ್ಬೋದು ಅಥವಾ ಬಟ್ಟೆಗಳಾಗಿರ್ಬೋದು ಹೊರಗಡೆಯಿಂದ ತಂದು ಹಾಕ್ಕೊಳ್ಳುವಂಥದ್ದು, ಬಳಕೆ ಮಾಡುವಂಥ ಅವಕಾಶ ಇಲ್ಲ ಅನ್ನುವಂಥದ್ದನ್ನು ಕಾನೂನು ಹೇಳುತ್ತೆ. ಅದರ ಜೊತೆಗೆ ಒಂದು ವೇಳೆ ಸ್ಪೆಷಲ್ ಕೇಸಸ್ಸಲ್ಲಿ ಆರೋಗ್ಯ ಸರಿ ಇಲ್ಲದಂಥ ಸಂದರ್ಭದಲ್ಲಿ, BP ಶುಗರ್ ಇರುವಂಥ ಸಂದರ್ಭದಲ್ಲಿ ಈ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗುತ್ತೆ. ಆದರೆ ವೈದ್ಯಕೀಯ ಪ್ರಮಾಣ ಪತ್ರವನ್ನು ಕೂಡ ನೀಡಬೇಕಾದಂಥ ಅನಿವಾರ್ಯತೆ ಇದೆ. ಆ ರೀತಿಯ ವೈದ್ಯಕೀಯ ಪ್ರಮಾಣ ಪತ್ರ ಕೂಡ ಇಲ್ಲದೇ ಇರೋದ್ರಿಂದ ಮನೆ ಊಟ ಸಿಗ್ತಾ ಇಲ್ಲ, ಜೈಲು ಊಟವೇ ಫಿಕ್ಸ್ ಅನ್ನುವಂತಾಗಿದೆ. ಅದರ ಜೊತೆಯಲ್ಲಿ ಹಾಸಿಗೆ ಆಗಿರ್ಬೋದು, ದಿಂಬ ಆಗಿರ್ಬೋದು, ಜೊತೆಗೆ ಮನೆ ಬಟ್ಟೆಯನ್ನು ಕೂಡ ಕೇಳಿದ್ರು. ಅದು ಯಾವುದು ಕೂಡ ಸಿಗೋದಿಲ್ಲ ಅನ್ನುವಂಥದ್ದನ್ನು ಕೋರ್ಟ್ ಹೇಳಿದೆ.